ಬೇರೆ ಬೇರೆ ನಾಯಕರುಗಳು ಕೂಡ ಈಗಾಗಲೇ ದೇವರು ದಿಂಡರ ದರ್ಶನವನ್ನು ಪಡೆದಿರುವಂಥದ್ದು, ಜೊತೆಗೆ ಅಭ್ಯರ್ಥಿಗಳು ಕೆಲವರು ಮತ ಚಲಾಯಿಸಿರುವಂಥದ್ದು, ವಿಐಪಿಗಳು ವಿವಿಐಪಿಗಳು ಸಾಲಲ್ಲಿರುವಂಥದ್ದು. ಇದು ನಿಜವಾದಂಥ ಸೇವೆ ಅಂದರೆ ಇದು ಜನಸೇವೆ ಜನಾರ್ದನ ಸೇವೆ ಅನ್ನುವಂಥ ಒಂದು ಮಾತಿದೆ. ಆದರೆ ಜನಾರ್ದನನ್ನೇ ಕೂಡಿಸಿ ಜನಸೇವೆ ಮಾಡುವಂಥದ್ದು ಇದೆಯಲ್ಲ, ಇದು ಪ್ರಜಾತಂತ್ರದ ವೈಶಿಷ್ಟ್ಯತೆ. ಇದು ಸಿದ್ದರಾಮಯ್ಯವರು ಈಗ ದೋಸೆ ತಿಂದಾಯಿತು, ದೇವ ದರ್ಶನ ಮಾಡಾಯಿತು, ಈಗ ಒಂದಷ್ಟು ಜನ ಗಾಳಿ ಬೀಸ್ತಾ ಇದ್ದಾರೆ, ಜೊತೆಗೆ ಒಂದಿಷ್ಟು ನಾಯಕರೆಲ್ಲ ಸುತ್ತಮುತ್ತ ಕೂತ್ಕೊಂಡಿರುವಂಥದ್ದು. ಒಟ್ಟಾರೆಯಾಗಿ ಸಿದ್ದರಾಮಯ್ಯ ಎಲ್ಲಿ ಹೋದರು ಎಲ್ಲಿ ಬಂದರು, ಸಿದ್ದರಾಮಯ್ಯನ ಖದರ್ ಮಾತ್ರ ಎಂದೂ ಕೂಡ ಕಡಿಮೆ ಆಗಲ್ಲ. ನೋಡಿ, ಸಿದ್ದರಾಮಯ್ಯವ್ರು ಕೂಡಿಸಿ ಒಂದಿಷ್ಟು ಗಾಳಿ ಬೀಸ್ತಿರುವಂಥದ್ದು, ಅಲ್ಲಿ ಯಾರೋ ಒಂದಿಷ್ಟು ಅಹವಾಲನ್ನು ಸಲ್ಲಿಸಲಿಕ್ಕೂ ಕೂಡ ಬಂದಿರುವಂಥದ್ದು. ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಇದು ಮೈಸೂರಿನ ದೃಶ್ಯಾವಳಿಗಳು. ಇದೀಗ ತಾನೇ ಸಿದ್ದರಾಮಯ್ಯ ತಮ್ಮ ಹುಟ್ಟೂರು ಸಿದ್ದರಾಮಯ್ಯನ ಹುಂಡಿಗೆ ಭೇಟಿ ಕೊಟ್ಟಿದ್ದರು, ಅಲ್ಲಿನ ದೇವಸ್ಥಾನಕ್ಕೂ ಕೂಡ ಭೇಟಿ ಕೊಟ್ಟರು. ಸೊ ಅದಾದ ನಂತರ ಸಿದ್ದರಾಮಯ್ಯವರು ಜನರ ಜೊತೆಗೆ ಮಾತಾಡ್ತಾ ಇದ್ದಾರೆ. ಕಿಚ್ಚ ಸುದೀಪ್ ಕೂಡ ಮತದಾನ ಮಾಡಲಿಕ್ಕೆ ಬಂದಿರೋ ದೃಶ್ಯಾವಳಿಗಳನ್ನು ನಾವೀಗ ನೋಡ್ತಾ ಇದ್ದೀವಿ. ಸುದೀಪ್ ತಮ್ಮ ಪತ್ನಿಯ ಜೊತೆಗೆ ಮತದಾನ ಮಾಡಲಿಕ್ಕೆ ಬಂದಿದ್ದಾರೆ. ಜೆ ಪಿ ನಗರದ ಮತಗಟ್ಟೆಯಲ್ಲಿ ಸುದೀಪ್ ಮತ ಚಲಾಯಿಸಲಿಕ್ಕೆ ಬಂದಿದ್ದಾರೆ. ನೋಡ್ತಾ ಇದ್ದೀವಿ, ಮಾಜಿ CM ಸಿದ್ದರಾಮಯ್ಯ ಜನರ ಜೊತೆಗೆ ತಮಾಷೆ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಕಿಚ್ಚ ಸುದೀಪ್ ತಮ್ಮ ಪತ್ನಿಯ ಜೊತೆಗೆ ಮತದಾನ ಮಾಡಲಿಕ್ಕೆ ಬಂದಿರೋ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ನಾವು ನಮ್ಮ ಸ್ಕ್ರೀನಲ್ಲಿ ಎರಡು ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ಒಂದು ಕಡೆ ಸಿದ್ದರಾಮಯ್ಯನವ್ರದ್ದು, ಇನ್ನೊಂದು ಕಡೆಗೆ ಕಿಚ್ಚ ಸುದೀಪ್ನ ದೃಶ್ಯಾವಳಿಗಳನ್ನು ತೋರಿಸ್ತಾ ಇದ್ದೀವಿ. ನಮ್ಮ ಕರ್ತವ್ಯ ಮಾಡಲೇಬೇಕು. ಇದರಿಂದ ನಾವು ದೂರ ವೋಟಿಂಗ್ ಇರುತ್ತೆ, ಯಾರಿಗಿರಲ್ಲ, ಯಾರಿಗಿರ್ತದೆ ಎಲ್ಲರಿಗೂ ಕೆಲಸ. ಸ್ಟಾರ್ಸ್ಗಳು ಮೇಯ್ನಾಗಿ ವೋಟ್ ಮಾಡಿದ್ರೆ ಒಂದಿಷ್ಟು ಜನ ಬರ್ತಾರೆ. ಸ್ಟಾರ್ಸ್ ಆಗಿ ನಾವು ವೋಟ್ ಮಾಡೋಕ್ಕಾಗಲ್ಲ. ನಾವು ನಮ್ಮ ಒಳ್ಳೆಯದಿಗೋಸ್ಕರ ನಾವು ಮಾಡ್ತಾರೆ. ನಮ್ಗೆ ಇಂಥವ್ರು ವ್ಯಕ್ತಿಗಳು ಬಂದರೆ, ಇಂಥವ್ರು ಆಡಳಿತಕ್ಕೆ ಬಂದರೆ ಒಳ್ಳೇದಾಗುತ್ತೆ ಅನ್ನೋ ಒಂದು, ಅದರಲ್ಲಿ ಎಲ್ಲರಿಗೂ ಸ್ವಾರ್ಥ ಇದೆ. ಜನಗಳು ನಮ್ಮ ಏರಿಯಾದಿಂದ ಸ್ಟಾರ್ಟ್ ಆಗುತ್ತೆ ಆ ಸ್ವಾರ್ಥ. ಸೊ ಅದಕ್ಕೆ ಬರಬೇಕು, ಸ್ಟಾರ್ಗಿರಿಂದ ಅದೊಂದು ಸಂಗೀತ ಅಲ್ಲಿ ಕೂತಲ್ಲಿ ಎಲ್ಲ ಮಾಡಬೇಕು. ನಮ್ಮ ಕರ್ತವ್ಯ ಮಾಡಲೇಬೇಕು. ಇದರಿಂದ ನಾವು ದೂರ ವೋಟಿಂಗ್ ಇರುತ್ತೆ, ಯಾರಿಗಿರಲ್ಲ, ಯಾರಿಗಿರ್ತದೆ ಎಲ್ಲರಿಗೂ ಕೆಲಸ. ಇನ್ನೊಂದು ಕಡೆಗೆ ತಮಿಳುನಾಡಿನ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ದಿನಕರನ್ ಕೂಡ ಇಲ್ಲಿ ಮತ ಚಲಾಯಿಸ್ತಿರೋದನ್ನು ನಾವು ಕಾಣ್ತಾ ಇದ್ದೀವಿ. ಒಂದು ಕಡೆಗೆ ಕಿಚ್ಚ ಸುದೀಪ್ ಮತ ಚಲಾಯಿಸ್ತಿರುವಂಥದ್ದು. ಮತ ಚಲಾಯಿಸಿದ ನಂತರ ಸುದೀಪ್ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತಾಡಿದ್ರು. ವೋಟ್ ಮಾಡುವಂಥದ್ದು ನಮ್ಮ ಕರ್ತವ್ಯ, ನಮ್ಮ ಹಕ್ಕು, ನಾವು ಅದನ್ನು ಚಲಾಯಿಸಬೇಕು. ಕೆಲಸ ಅನ್ನುವಂಥದ್ದು ಯಾರಿಗಿರಲ್ಲ, ಎಲ್ರಿಗೂ ಕೂಡ ಇರುತ್ತೆ. ಆದರೆ ಮತ ಚಲಾಯಿಸುವಂಥದ್ದು ಇದೆಯಲ್ಲ, ಹಕ್ಕು, ಅದನ್ನು ಕಳ್ಕೋಬಾರ್ದು ಅನ್ನುವಂಥದ್ದು. ಒಂದು ಕಡೆಗೆ ನಾವು TTV ದಿನಕರನ್ ಅವರ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀವಿ. ಇನ್ನೊಂದು ಕಡೆಗೆ ಕಿಚ್ಚ ಸುದೀಪ್ ತಮ್ಮ ಪತ್ನಿಯ ಜೊತೆಗೆ ಬಂದು ಮತ ಚಲಾಯಿಸಿರುವಂಥದ್ದು.